ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್ ಕ್ವಿಕ್ ಕುಕಿಂಗ್ 9ಗೆ ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಸ್ಟ್ರೀಟ್ ಸ್ಟೈಲ್ ಅಂಡಾ ಚಾಪ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆಯಲ್ಲಿ ಏನಾದರೂ ಹೊಸ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ಥರ ಅಂಡಾ ಚಾಪ್ನ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ತಡ ಮಾಡದೆ ಅಂಡಾ ಚಾಪ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಂಡಾ ಚಾಪ್ನ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ 3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅವನ್ನ ನಾನೀಗ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಈ ಆಲೂಗೆಡ್ಡೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ, ಆಲೂಗಡ್ಡೆ ಎಲ್ಲ ಅಚ್ಚ ಖಾರದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ. ನೋಡಿ, ಈ ಥರ ನೀರು ಹಾಕಬಾರ್ದು. ಇದಕ್ಕೆ ನೀರು ಹಾಕ್ತೇನೆ, ಗಟ್ಟಿಯಾಗಿಯೇ ಕಲಿಸ್ಕೊಂಡು ಇಟ್ಕೋಬೇಕು. ಇವಾಗ ಕಲಿಸ್ಕೊಂಡಾಗಿದೆ. ಅಂಡಾ ಚಾಪನ್ನು ಮಾಡಲಿಕ್ಕೆ 3 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿರ್ತಕ್ಕಂಥ ಮೊಟ್ಟೆನ 2 ಭಾಗಗಳಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ 2 ಭಾಗಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಮೊಟ್ಟೆನೂ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ತಗೊಂಡು ಅಂಗೈಯಲ್ಲಿ ಹಿಂಗೆ ಈ ಥರ ಅಗಲವಾಗಿ ತಟ್ಕೋಬೇಕು. ನೋಡಿ, ಇವಾಗ ನಾನು ತಟ್ಕೊಳ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ತಟ್ಕೊಂಡ ನಂತರ ಮಧ್ಯಭಾಗದಲ್ಲಿ ಅರ್ಧ ಮೊಟ್ಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇಡಬೇಕು. ಮೊಟ್ಟೆನ ಇಟ್ಟ ನಂತರ ಅದನ್ನೆಲ್ಲ ಚೆನ್ನಾಗಿ ಫುಲ್ ಕವರ್ ಮಾಡಬೇಕು. ಆಲೂಗಡ್ಡೆ ಮಸಾಲೆಯಲ್ಲಿ ಫುಲ್ ಮೊಟ್ಟೆನ ಚೆನ್ನಾಗಿ ಕವರ್ ಮಾಡಬೇಕು, ಕಾಣದೇ ಇರೋ ಥರ. ನೋಡಿ, ಈ ಥರ ನಾನು ಮಾಡ್ತಿದ್ದೀನಲ್ಲ, ಈ ಥರ ಚೆನ್ನಾಗಿ ಕವರ್ ಮಾಡಬೇಕು. ಇನ್ನೊಂದು ಮೊಟ್ಟೆನ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಮಸಾಲೆನ ಕೈಯಲ್ಲಿ ತಗೊಂಡು ಚೆನ್ನಾಗಿ ಈ ಥರ ತಟ್ಕೋಬೇಕು. ಅಗಲವಾಗಿ ತಟ್ಕೊಂಡ ನಂತರ ಮಧ್ಯಭಾಗದಲ್ಲಿ ಅರ್ಧ ಮೊಟ್ಟೆಯನ್ನು ಇಟ್ಟು ಫುಲ್ಲು ಮೊಟ್ಟೆ ಕಾಣ್ದಿರೋ ಥರ ಚೆನ್ನಾಗಿ ಕವರ್ ಮಾಡಬೇಕು. ಮೇಲ್ಗಡೆ ಆಲೂಗಡ್ಡೆ ಮಸಾಲೆ ಮಾತ್ರ ಕಾಣಿಸ್ಬೇಕು, ಅಷ್ಟು ಕವರ್ ಮಾಡಬೇಕು. ಇವಾಗ ನೋಡಿ, ನಾನು ಇದರಲ್ಲಿ 4 ಮೊಟ್ಟೆಗಳನ್ನು ಅಂಡಾ ಚಾಪ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅಂಡಾ ಚಾಪನ್ನು ಅದ್ದಿ ಬಿಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನೀಗ ಒಂದು ಬೌಲಿಗೆ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ, ನಂತರ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ, ನಂತರ ಸ್ವಲ್ಪ ಅಜ್ವಾನ ಕಾಳನ್ನು ಚೆನ್ನಾಗಿ ಕೈಯಲ್ಲಿ ಮಸ್ತು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಣ ಹಿಟ್ಟನ್ನೇ ಚೆನ್ನಾಗಿ ಬೆರೆಸ್ಕೋಬೇಕು. ಬೆರೆಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಆಲೂಗಡ್ಡೆ ಮಸಾಲೆಗೆ ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ ಹಿಟ್ಟು. ಅದಕ್ಕಾಗಿ ಈ ಥರ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಸ್ವಲ್ಪ ನೋಡಿ, ಈ ಹದಕ್ಕಿದ್ರೆ ಸಾಕು. ಇವಾಗ ಹಿಟ್ಟು ರೆಡಿ ಆಯಿತು. ಅಂಡಾ ಚಾಪನ್ನು ಕರಿಲಿಕ್ಕೆ ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕೀಗ. ಅದಕ್ಕಾಗಿ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಟು ಅಂಡಾ ಚಾಪನ್ನು ಕರಿಲಿಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಆವಾಗಲೇ ಆಲೂಗಡ್ಡೆ ಮಸಾಲೆಯಲ್ಲಿ ಮೊಟ್ಟೆಯನ್ನು ಹಾಕಿಟ್ಟಿದ್ವಲ್ಲ ಅದನ್ನು ತಗೊಂಡು ಹಸಿ ಕಡಲೆ ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಹಸಿ ಕಡಲೆ ಹಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಅದ್ದಬೇಕು. ಅದ್ದಿದ ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ನೋಡಿ, ಇವಾಗ ನಾನು ಇದೇ ತರಹನೇ ಎಲ್ಲ ಅಂಡಾ ಚಾಪನ್ನು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ. ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇವನ್ನು ನಾವು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿದರೆ ಸಾಕು. 1-2 ನಿಮಿಷ ಬಿಟ್ಟು ಮತ್ತೆ ಮಗುಚ್ ಹಾಕ್ಕೊಂಡು ಬೇಯಿಸ್ಕೋಬೇಕು. ಎಲ್ಲ ಕಡೆಗೂ ಚೆನ್ನಾಗಿ ಬೇಯಬೇಕು. ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಒಂದು 5-6 ನಿಮಿಷ ಬೇಯಿಸಿದರೆ ಸಾಕು, ಬೇಯ್ದು ಬಿಡ್ತವೆ. ಬ್ರೌನ್ ಕಲರ್ ಬಂದರೆ ಸಾಕು, ಆವಾಗಲೇ ತೆಗೆದು ಬಿಡ್ಬೋದು. ಇವಾಗ ನೋಡಿ ಬ್ರೌನ್ ಕಲರ್ ಬಂದಿದ್ದಾವೆ. ಇವಾಗೆಲ್ಲ ಬೆಂದಿದ್ದಾವೆ. ನಾನಿವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 4 ಅಂಡಾ ಚಾಪು ರೆಡಿಯಾಗಿದ್ದಾವೆ. ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಕಲರು ಅಷ್ಟೇ ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಅಂಡಾ ಚಾಪನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮೊಟ್ಟೆ ಒಳಗಡೆ ಯಾವ ಥರ ಕಾಣ್ತಿದೆ ಅಂತ. ನಾನು ಇದೇ ತರಹನೇ ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಅದು ಸಹ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಕಟ್ ಮಾಡಿದ ನಂತರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಟೊಮೆಟೊ ಸಾಸ್ ಜೊತೆಗೂ ಸಹ ತಿನ್ಬೋದು. ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಮೊಟ್ಟೆಯಲ್ಲಿ ಏನಾದರೂ ಸ್ಪೆಷಲ್ ತಿನ್ನಬೇಕು ಅನಿಸಿದರೆ ಈ ಅಂಡಾ ಚಾಪ್ನ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.